ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷದ ಸಂಭ್ರಮ ಸಡಗರ ರಾಜ್ಯದಲ್ಲಿ ಮನೆ ಮಾಡಿದೆ. ವರ್ಷದ ಮೊದಲ ದಿನ ಕೆಲವರು ದೇವಸ್ಥಾನಗಳತ್ತ ಮುಖ ಮಾಡಿದರೆ ಇನ್ನು ಕೆಲವರು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ನಂದಿ ಬೆಟ್ಟದತ್ತ ಪ್ರವಾಸಿಗರ ದಂಡು. ಟಿಕೆಟ್ ಕೌಂಟರ್ ಬಳಿ ಸಾವಿರಾರು ಮಂದಿ ಪ್ರವಾಸಿಗರು. ನಂದಿ ಬೆಟ್ಟದ ಚೆಕ್ ಪೋಸ್ಟ್ನಿಂದ ಬೆಟ್ಟದ ಕ್ರಾಸ್ವರೆಗೂ ಕೂಡ ವಾಹನಗಳು ನಿಂತಿದ್ದಾವೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ದಾರೆ. ಟಿಕೆಟ್ ಅನ್ನು ಪಡೆಯುವುದಕ್ಕೆ ಪ್ರವಾಸಿಗರ ನಡುವೆ ನುಗ್ಗಲು. ಟಿಕೆಟ್ ಕೌಂಟರ್ನ ಬಳಿ ಸಾವಿರಾರು ಮಂದಿ ಪ್ರವಾಸಿಗರಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು ಜನ ಜನ ಜನ. ಬರೀ ನಂದಿ ಬೆಟ್ಟ ಮಾತ್ರನಾ? ಇಲ್ಲ, ರಾಜ್ಯದ ಬಹುತೇಕ ಪ್ರವಾಸಿ ತಾಣಗಳು ಜನರಿಂದ ಇದೇ ರೀತಿ ತುಂಬಿ ತುಳುಕ್ತಾ ಇದ್ದಾವೆ. ಟ್ರಾಫಿಕ್ ಜಾಮ್ ಒಂದು ಕಡೆ, ಮತ್ತೊಂದು ಕಡೆ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟನ್ನು ಪಡೆಯೋದಕ್ಕೆ ಕ್ಯೂ ನಿಂತಿರುವಂತಹ ಜನ. ಎಲ್ಲಿ ನೋಡಿದರೂ ಕೂಡ ಬರೀ ತಲೆಗಳೇ ಕಾಣಿಸ್ತಾ ಇದ್ದಾವೆ. ಹೇಳಿ ಕೇಳಿ ವರ್ಷದ ಮೊದಲ ದಿನ ನಂದಿ ಬೆಟ್ಟದಲ್ಲಿ ಹೊಸ ವರ್ಷವನ್ನು ಕಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ವಿಶ್ವವಿಖ್ಯಾತ ನಂದಿಗಿರಿಧಾಮದ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ತಾವು ನೋಡ್ತಾ ಇದ್ರೆ ಇವತ್ತು ನಂದಿ ಬೆಟ್ಟಕ್ಕೆ ಆಗಮಿಸ್ತಾ ಇರುವಂತಹ ಪ್ರವಾಸಿಗರು ಇವತ್ತು ನಾ ಮುಂದು ತಾ ಮುಂದು ಅಂತ ತಮ್ಮ ಬೈಕು ಹಾಗೂ ಕಾರುಗಳಲ್ಲಿ ಇವತ್ತು ಬೆಟ್ಟದ ಕಡೆಗೆ ಲಗ್ಗೆ ಇಡ್ತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ರೆ. ಈಗಾಗಲೇ ಕೂಡ ನಂದಿ ಬೆಟ್ಟದಲ್ಲಿ ಅಂದರೆ ರಾತ್ರಿ ಸಮಯದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ಕಾರಣ ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಅಹಿತಕರ ಘಟನೆಗಳು ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿತ್ತು. ಆದರೆ ಇವತ್ತು ಬೆಳಗ್ಗೆ 10 ಗಂಟೆಯ ನಂತರ ಪ್ರವಾಸಿಗರಿಗೆ ಇವತ್ತು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಹಾಗಾಗಿ ಸಾವಿರಾರು ಬೈಕ್ಗಳಲ್ಲಿ ಇವತ್ತು ಪ್ರವಾಸಿಗರ ದಂಡು ಇವತ್ತು ನಂದಿ ಬೆಟ್ಟದತ್ತ ಹರಿದು ಬರ್ತಾ ಇದೆ. ಈಗಷ್ಟೇ ಗೇಟನ್ನು ಓಪನ್ ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಕೂಡ ತುದಿಗಾಲಲ್ಲಿ ಇವತ್ತು ನಾ ಮುಂದು ತಾ ಮುಂದು ಅಂತ ಇವತ್ತು ನಂದಿ ಬೆಟ್ಟದತ್ತ ಮುನ್ನುಗ್ತಾ ಇರುವಂಥ ದೃಶ್ಯಗಳು ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ನಂದಿ ಬೆಟ್ಟದ ಕೆಳಭಾಗದ ಚೆಕ್ ಪೋಸ್ಟ್ ಏನಿತ್ತು, ಚೆಕ್ ಪೋಸ್ಟ್ನಲ್ಲಿ ಪ್ರವಾಸಿಗರಿಗೆ ತಡೆಯನ್ನು ಒಡ್ಡಲಾಗಿತ್ತು. ಬೆಳಗ್ಗೆ ಎಂದಿನಂತೆ ಸಹಜವಾಗಿ ಇವತ್ತು ನಂದಿ ಬೆಟ್ಟಕ್ಕೆ ಹೋಗ್ಬೇಕಂತೇಳಿ ನಿರ್ಬಂಧದ ಆದೇಶ ಇಲ್ಲ ಅಂತೇಳಿ ಬೆಳಗ್ಗೆನೇ ಎಲ್ಲರೂ ಕೂಡ ಬಂದು ಇಲ್ಲಿ ಕಾಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಚೆಕ್ ಪೋಸ್ಟ್ನ ಗೇಟನ್ನು ಬಂದ್ ಮಾಡಲಾಗಿತ್ತು. ಯಾರಿಗೂ ಕೂಡ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ. ಈಗ 10 ಗಂಟೆ ಆಗಿದೆ. 10 ಗಂಟೆ ನಂತರ ಇವತ್ತು ಪ್ರವಾಸಿಗರಿಗೆ ಮುಕ್ತವಾದ ಅವಕಾಶವನ್ನು ಕೊಡಲಾಗ್ತಾಯಿದೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಇವತ್ತು ಹೊಸ ವರ್ಷದ ಸಂಭ್ರಮವನ್ನು ಇವತ್ತು ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅನ್ನೋಂಥ ಸಲುವಾಗಿ ಪ್ರವಾಸಿಗರು ಇವತ್ತು ನಂದಿ ಬೆಟ್ಟದ ಹತ್ರ ಲಗ್ಗೆ ಇಡ್ತಾ ಇದ್ದಾರೆ. ಸರಿಸುಮಾರು ನಂದಿ ಬೆಟ್ಟದ ಚೆಕ್ ಪೋಸ್ಟಿಂದ ಹಿಡಿದು ನಂದಿ ಬೆಟ್ಟದ ಕ್ರಾಸ್ ಮತ್ತು ದೇವನಹಳ್ಳಿಯ ಮುಖ್ಯ ರಸ್ತೆ ಏನಿದೆ ಸರಿಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಇದೇ ರೀತಿ ಪ್ರವಾಸಿಗರು ಸರ್ವಿಸ್ ಹಾಲ್ನಲ್ಲಿ ನಿಂತಿರುವಂಥದ್ದು, ಬೈಕ್ಗಳಲ್ಲಿ ಕಾರುಗಳಲ್ಲಿ ಬರ್ತಾ ಇರುವಂಥ ದೃಶ್ಯ ಇದೆ. ಭಾಳಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಹಾಗಾಗಿ ಅವರನ್ನು ನಿಭಾಯಿಸುವಂಥ ಕೆಲಸವನ್ನು ಇಲ್ಲಿ ಪೊಲೀಸರು ಮಾಡ್ತಾಯಿದ್ರೆ. ಅಂದರೆ ಒಂದು ಬದಿಗೆ ಮೊದಲಿಗೆ ಬೈಕ್ಗಳನ್ನು ಬಿಡುವಂಥ ಕೆಲಸ, ಮತ್ತೊಂದು ಬದಿಯಲ್ಲಿ ಕಾರುಗಳನ್ನು ಬಿಡುವಂಥ ರೀತಿಯಲ್ಲಿ, ಅಂದರೆ ಟ್ರಾಫಿಕ್ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಭದ್ರತೆಗಳನ್ನು ಪೊಲೀಸರು ಕೈಗೊಳ್ತಾ ಇದ್ದಾರೆ. ಮತ್ತೊಂದೆಡೆ ಈಗಾಗಲೇ ಕೂಡ ಇಡೀ ದಿನ ಇದೇ ರೀತಿ ಇವತ್ತು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಆಗಮನ ಆಗ್ತಾ ಇರುತ್ತೆ. ಹಾಗಾಗಿ ಪ್ರವಾಸಿಗರನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಪೊಲೀಸರು ಒಂದು ರೀತಿ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಲಗ್ಗೆ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಈಗಷ್ಟೇ ಮೇಲ್ಭಾಗಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಪ್ರವಾಸಿಗರಿಂದ ನಂದಿ ಬೆಟ್ಟ ತುಳುಕಲಿದೆ. ಮತ್ತೊಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆ ಇವತ್ತು ನಂದಿ ಬೆಟ್ಟದಲ್ಲಿ ಭಾಳಷ್ಟು ಜೋರಾಗಿ ನಡೆಯಲಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.